ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಮಾಲಿನಿ ಕ್ರಿಯೇಷನ್ಸ್. ಸಂಕ್ರಾಂತಿ ಹಬ್ಬ ಆಗಿ 2ನೇ ದಿನಕ್ಕೆ ಅಂದ್ರೆ ಈ ವರ್ಷ ಸಂಕ್ರಾಂತಿ ಹಬ್ಬ 15ನೇ ತಾರೀಕು ಬಂದಿತ್ತು ಗುರುವಾರ. ಆದ್ರೆ ನೆಕ್ಸ್ಟ್ ಡೇ ಅಂದ್ರೆ ಶುಕ್ರವಾರ ನಮ್ಮೂರಲ್ಲಿ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ. ಆ ಶುಕ್ರವಾರದಂದು ಅದ್ ಯಾವ್ದಪ್ಪ ಜಾತ್ರೆ ಅಂತ ಹೇಳಿದ್ರೆ ಶ್ರೀ ಓಡೆ ಭೈರವೇಶ್ವರ ಜಾತ್ರೆ ಹಾಗೂ ಶ್ರೀ ಹೇಮಗಿರಿ ವರದರಾಜ ಸ್ವಾಮಿ ಜಾತ್ರೆ ಅಂತ ಹೇಳಿ ಎರಡೂ ದೇವರುಗಳು ಹರಿ ಮತ್ತೆ ಹರ ಅಂದ್ರೆ ಶಿವ ಮತ್ತೆ ವಿಷ್ಣು ಇವೆರಡೂ ಜಾಗಗಳಲ್ಲಿ ಒಂದ್ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಏನೇನೆಲ್ಲ ವಿಶೇಷ ಇರುತ್ತೆ ಅಂತೇಳಿ ಇವತ್ತಿನ ಲಾಗಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಾಗೆ ಹೋಗಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮೂರ ಜಾತ್ರೆ ಸಿಕ್ಕಾಬಟ್ಟೆ ಹಲವಾರು ವಿಶೇಷತೆಗಳಿಂದ ಕೂಡಿದೆ. ಅವೇನಪ್ಪಾ ವಿಶೇಷತೆಗಳು ಅಂತೇಳಿ ಇವತ್ತಿನ ಲಾಗಲ್ಲಿ ನಾನು ಎಲ್ಲವನ್ನೂ ಸಹ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಜಾತ್ರೆ ನಡೆಯೋದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಕ್ಷೇತ್ರ ಅಂತೇಳಿ. ಅಲ್ಲಿ ಅರಮನೆ ವನಮಾಚನಹಳ್ಳಿ ಮತ್ತೆ ಅಣತಹಳ್ಳಿ ಅಂತೇಳಿ ಗ್ರಾಮ, ಎರಡೂ ಗ್ರಾಮಗಳ ಮಧ್ಯದಲ್ಲಿ ಈ ಒಂದು ಜಾತ್ರೆ ನಡೆಯುತ್ತೆ. ಅರಮನೆ ವನಮಾಚನಹಳ್ಳಿಗೆ ಸೇರಿರ್ತಕ್ಕಂಥ ಜಾಗದಲ್ಲಿ ಶ್ರೀ ಓಡೆ ಭೈರವೇಶ್ವರ ಸ್ವಾಮಿ ಅಂದ್ರೆ ಶಿವನು ಬೆಟ್ಟದ ಮೇಲೆ ನೆಲೆಸಿರ್ತಕ್ಕಂಥ ಜಾಗ. ಮತ್ತೆ ಅಣತಹಳ್ಳಿ ಅಂತೇಳಿ ಹುಲಿಯೂರು ದುರ್ಗದ ಕಡೆಯಿಂದ ಬರ್ಬೋದು ನಾವು. ಹುಲಿಯೂರು ದುರ್ಗದಿಂದ 1-1.5 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ಒಳಗಡೆ ಬಂದ್ರೆ ಅಲ್ಲಿ ಹೇಮಗಿರಿ ವರದರಾಜ ಸ್ವಾಮಿ ಅಂತೇಳಿ ಒಂದು ವಿಷ್ಣುವಿನ ದೇವಸ್ಥಾನ ಇದೆ. ಇವೆರಡೂ ದೇವಾಲಯಗಳ ಜಾತ್ರಾ ಮಹೋತ್ಸವ ತುಂಬಾನೇ ವಿಜೃಂಭಣೆಯಿಂದ ನಡೆಯುತ್ತೆ. ಮತ್ತೆ ಈ ಜಾತ್ರೆಯಲ್ಲಿ ನಾವು ತುಂಬಾ ಹಲವಾರು ವಿಶೇಷತೆಗಳನ್ನ ನೋಡಬಹುದು. ನಾವಿಲ್ಲಿ ಈಗ ಅಣತಹಳ್ಳಿ ಗ್ರಾಮದ ಕಡೆಯಿಂದ ಹೇಮಗಿರಿ ವರದರಾಜ ಸ್ವಾಮಿ ದೇವಾಲಯದ ಕಡೆಯಿಂದ ಬರ್ತಾ ಇದೀವಿ. ಇಲ್ಲಿ ನೀವು ಗಮನಿಸಬಹುದು ಹೀಗೆ ಪಾತ್ರೆನಲ್ಲಿ ಎಲ್ಲರೂ ಸಹ ಈ ಒಂದು ರಸಾಯನ ನಾವೇನಂತ ಮಾಡ್ತೀವಿ ಬಾಳೆಹಣ್ಣು ಮತ್ತೆ ಕಡಲೆಪುರಿ ಅದ್ರ ಜೊತೆಗೆ ಕಜ್ಜಾಯವನ್ನ ಸಹ ಇವರಲ್ಲಿ ಎಲ್ಲವನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಇವರು ಯಾಕಪ್ಪ ಈ ತರ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ತುಂಬಾನೇ ವಿಶೇಷತೆ ಇದೆ, ಹೇಳ್ತೀನಿ. ಎಲ್ಲರೂ ಸಹ ಆ ದೇವರ ಒಕ್ಲವರು ಮತ್ತೆ ಇವರು ಆ ದೇವರ ಒಂದು ಜಾತ್ರಾ ಮಹೋತ್ಸವದಲ್ಲಿ ಏನು ರಥೋತ್ಸವ ನಡೆಯುತ್ತೆ ತೇರು, ಆ ತೇರು ಮುಗಿಯುವಾಗ ಇವರು ಅಲ್ಲಿ ಮಣೆವಂತ ಹಾಕ್ತಾರೆ. ಅಲ್ಲಿ ಮಣೆವಂತ ಹಾಕುವಾಗ ಇದೆಲ್ಲವನ್ನ ಅಲ್ಲಿ ಪ್ರಸಾದವನ್ನ ನೈವೇದ್ಯಕ್ಕೆ ಇಟ್ಟು ಅದು ನೈವೇದ್ಯವನ್ನ ದೇವರು ಸ್ವೀಕರಿಸಿದ ನಂತರ ಅದನ್ನೆಲ್ಲ ಏನ್ ಮಾಡ್ತಾರೆ ಜನಗಳಿಗೆ ಹಂಚುತ್ತಾರೆ. ಹಾಗಾಗಿ ಅಲ್ಲಿ ಬಂದಂತ ಭಕ್ತರೆಲ್ಲ ಏನ್ ಮಾಡ್ತಾರೆ ಅವ್ರ ಮನೆಗಳಿಂದ ಮಾಡ್ಕೊಂಡು ಬಂದಂತ ಕಜ್ಜಾಯವನ್ನ ಇಲ್ಲಿ ಕೊಡ್ತಾರೆ. ಹಾಗಾಗಿ ಅಲ್ಲಿ ಪ್ರತಿಯೊಬ್ರು ಸಹ ಆ ಕಜ್ಜಾಯವನ್ನ ಆ ದೇವರ ಒಕ್ಲವರೆಲ್ಲರೂ ಸಹ ಅದನ್ನ ಇಟ್ಕೊಂಡು ಅಲ್ಲಿ ಬಂದಂತ ಭಕ್ತಾದಿಗಳಿಂದ ಆ ಒಂದು ಕಜ್ಜಾಯವನ್ನೆಲ್ಲ ಈಸ್ಕೊಳ್ತಾ ಇದ್ರು. ಇದೇ ಜಾತ್ರಾ ಮಹೋತ್ಸವದಲ್ಲಿ ನೀವು ಮುಂಚೆನೆಲ್ಲ ಗಮನಿಸಿದ್ರಿ ಫ್ರೀ ಆಗಿ ರಕ್ತದಾನ ಶಿಬಿರ ಮತ್ತೆ ಮೆಡಿಕಲ್ ಕ್ಯಾಂಪ್ಗಳನ್ನು ಸಹ ಏರ್ಪಡಿಸಿದ್ರು. ಮತ್ತೆ ನಾವು ಇಲ್ಲಿಂದ ಮುಂದುವರೆದು ನಾವು ನಮ್ಮ ಪಯಣ ಶುರುವಾಗಿದ್ದು ಶ್ರೀ ಓಡೆ ಭೈರವೇಶ್ವರ ದೇವಸ್ಥಾನದ ಕಡೆಗೆ. ಅಲ್ಲಿಂದ ನಾವು ಆ ಜಾತ್ರೆಯಿಂದ ಈ ಕಡೆಗೆ ನಡ್ಕೊಂಡು ಬರ್ಬೇಕಾದ್ರೆ ಸುಮಾರು 1 ಕಿಲೋಮೀಟರ್ ಅಷ್ಟು ದೂರ ಆಗುತ್ತಷ್ಟೇ, ತುಂಬಾ ದೂರ ಇಲ್ಲ. ಹಾಗಾಗಿ ಅಲ್ಲಿ ಬರ್ಬೇಕಾದ್ರೆ ಈ ರೀತಿ ಮಧ್ಯದಲ್ಲೆಲ್ಲ ಮಜ್ಜಿಗೆ ಮತ್ತೆ ನೀರ್ ಮಜ್ಜಿಗೆ ಪಾನಕದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ರು. ಬಿಸಿನಲ್ಲಿ ನಾವು ನಡ್ಕೊಂಡು ಬರ್ಬೇಕಾದ್ರೆ ಈ ರೀತಿಯ ಮಜ್ಜಿಗೆ ಮತ್ತು ಪಾನಕದ ಅವಶ್ಯಕತೆ ಅಂತೂ ತುಂಬಾನೇ ಇರುತ್ತೆ. ಜೊತೆಗೆ ಇಲ್ಲಿ ಬಹುಮುಖ್ಯವಾಗಿ ನಾನು ಇನ್ನೊಂದು ವಿಷಯ ಹೇಳ್ಬೇಕು. ಇಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಮಗು ತಪ್ಪಿಸ್ಕೊಂಡ್ ಬಿಟ್ಟಿತ್ತು. ಅದು ಸಿಕ್ಕಾಬಟ್ಟೆ ಗಾಬರಿಯಾಗಿ ಮಗು ಅಳ್ತಾನೆ ಇತ್ತು. ಆಮೇಲೆ ನಾವು ಕೇಳೋದಿಕ್ಕೆ ನಮ್ಮ ಅಪ್ಪ ಅಮ್ಮ ಹೊರಟೋಗ್ಬಿಟ್ಟಿದ್ದಾರೆ ನನ್ನನ್ನು ಬಿಟ್ಟು, ನಾನು ಅವ್ರನ್ನ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಅಂತ ಹೇಳಿ ತುಂಬಾನೇ ಅಳ್ತಾ ಇತ್ತು. ಆಮೇಲೆ ಫೋನ್ ಎಲ್ಲ ಇಸ್ಕೊಂಡ್ ನಂಬರ್ನ ಕೊಡ್ತು ಹೆಂಗೋ ಪರವಾಗಿಲ್ಲ, ಆ ಏಜ್ ಮಗು ಆಗಿರೋದಕ್ಕೆ ಅವಳಿಗೆ ಫೋನ್ ನಂಬರ್ ಜ್ಞಾಪಕ ಇತ್ತು. ಫೋನ್ ನಂಬರ್ ಕೊಟ್ಟು ಟ್ರೈ ಮಾಡಿದ್ವಿ, ಅದ್ರಲ್ಲಿ ನೆಟ್ವರ್ಕ್ ಇಶ್ಯೂ ಇತ್ತು, ತುಂಬಾನೇ ಕಷ್ಟ ಆಯ್ತು. ಆದ್ರೆ ಅಷ್ಟರಲ್ಲಿ ಯಾರೋ ಒಬ್ರು ಅವ್ರ ಕಡೆಯವರಲ್ಲಿ ಬಂದು ಆ ಮಗುನ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೂ ನಮ್ಗೆ ನಂಬಿಕೆ ಇಲ್ಲ, ಕಳ್ಸೋದಕ್ಕೆ ಭಯ ಆಗ್ತಾ ಇತ್ತು. ಬಟ್ ಅಲ್ಲಿ ಪೊಲೀಸ್ನವರು ಯಾರೋ ಇದ್ರು, ಅವ್ರಿಗೆ ಹೇಳಿ ನಾವು ಆ ಮಗುನ ಅಲ್ಲಿ ಕಳ್ಸ್ಕೊಟ್ವಿ. ಅಂದ್ರೆ ಈ ರೀತಿ ಎಲ್ಲ ತೊಂದರೆಗಳಾಗುತ್ತೆ. ದಯವಿಟ್ಟು ನಾವು ಜಾತ್ರಾ ಮಹೋತ್ಸವಕ್ಕೆ ಬಂದಾಗ ನಮ್ಮ ಮಕ್ಳುಗಳನ್ನ ನಾವು ತುಂಬಾನೇ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಮಕ್ಳು ತಪ್ಪಿಸ್ಕೊಂಡ್ರೆ ತುಂಬಾನೇ ಕಷ್ಟ. ಅದೇನೋ ಮಗು ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾ ಇದ್ದಂತ ಮಗು ಫೋನ್ ನಂಬರ್ ಗೊತ್ತಿತ್ತು, ಈಸಿಯಾಗಿ ಹೇಳ್ತು. ಆದ್ರೆ ಅದಕ್ಕಿಂತ ಚಿಕ್ಕ ಮಕ್ಳು 4 ವರ್ಷ 5 ವರ್ಷದ ಮಕ್ಳುಗಳೇನಾದ್ರೂ ಬಂದು ಜಾತ್ರೆಗಳಲ್ಲಿ ತಪ್ಪಿಸ್ಕೊಂಡ್ರೆ ತುಂಬಾನೇ ಕಷ್ಟ ಆಗುತ್ತೆ. ಆದಷ್ಟು ನಾವು ತಂದೆ ತಾಯಿಗಳಾದವರು ಒಂದು ಫೋನ್ ನಂಬರ್ ಆದ್ರೂ ಮಗುಗೆ ನಾವು ಕಳ್ಸಿಕೊಟ್ಟಿದ್ರೆ ತುಂಬಾನೇ ಒಳ್ಳೇದು. ನಂತರ ನಾವು ಅಲ್ಲಿಂದ ಮುಂದೆ ಬಂದು ಒಡೆ ಭೈರವೇಶ್ವರನ ಸನ್ನಿಧಿಯ ಬೆಟ್ಟಕ್ಕೆ ಬಂದ್ವಿ. ಇಲ್ಲಿ ನೀವು ಗಮನಿಸಿದ್ರಿ, ಇಲ್ಲಿ ಕೇವಲ ನಾವು ಹಿಂದೂಗಳ ಅಲ್ಲ ಬೇರೆ ಮತ ಬಾಂಧವರು ಸಹ ಧರ್ಮದವರು ಸಹ ಈ ಒಂದು ಬೆಟ್ಟಕ್ಕೆ ಬಂದು ದೇವರ ದರ್ಶನವನ್ನು ಮಾಡೋದು ಸಹ ಇಲ್ಲಿ ವಿಶೇಷ. ಮತ್ತೆ ಈ ಬೆಟ್ಟದಲ್ಲಿ ಅವತ್ತು ನಾವು ದೇವಸ್ಥಾನಕ್ಕೆ ಯಾಕೆಂತಂದ್ರೆ ಜಾತ್ರೆ ಅಂತ ಇದ್ದಾಗ ಇಲ್ಲಿ ಈ ಜಾತ್ರೆಗೆ ಬರ್ತಕ್ಕಂಥ ಜನಗಳು ಕೇವಲ ನಮ್ಮೂರಿನ ಸುತ್ತಮುತ್ತಲ ಗ್ರಾಮಸ್ಥರಷ್ಟೇ ಅಲ್ಲ, ಅರಮನೆ ವನಮಾಚನಹಳ್ಳಿ
ಅಥವಾ ಹುಲಿಯೂರು ದುರ್ಗ ಈ ರೀತಿ ಸುತ್ತಮುತ್ತಲ ಗ್ರಾಮಸ್ಥರಷ್ಟೇ ಅಲ್ಲ, ಹಾಸನ, ಶಿವಮೊಗ್ಗ, ಕುಣಿಗಲ್ಲು, ತುಮಕೂರು, ಮಂಡ್ಯ, ಮೈಸೂರು ಹೀಗೆ ಸುಮಾರು ಬೇರೆ ಬೇರೆ ಜಿಲ್ಲೆಗಳಿಂದನೂ ಸಹ ಸುಮಾರು ಈ ದೇವರ ಭಕ್ತರುಗಳಿದ್ದಾರೆ. ಅವರೆಲ್ಲರೂ ಸಹ ಆಗಮಿಸಿದ್ರಿಂದ ತುಂಬಾನೇ ಕ್ಯೂ ಆಗಿತ್ತು. ಹಾಗಾಗಿ ದರ್ಶನದಲ್ಲಿ ಸರತಿ ಸಾಲಲ್ಲಿ ನಿಂತು ನಾವು ದರ್ಶನವನ್ನ ಮಾಡಬೇಕಾಯ್ತು. ಸುಮಾರು 1 ತಾಸು ಹೆಚ್ಚಕ್ಕೂ ಸಹ ನಾವು ಆ ಒಂದು ಸರತಿ ಸಾಲಲ್ಲಿ ನಿಂತಿದ್ವಿ. ಮತ್ತೆ ಅಲ್ಲಿ ಕ್ಯೂ ಸಿಸ್ಟಮ್ ಪರವಾಗಿಲ್ಲ, ಯಾಕೆಂತಂದ್ರೆ ಅದು ಬೆಟ್ಟ ತುಂಬಾನೇ ಕಡ್ದಾಗಿರೋದ್ರಿಂದ ಅಲ್ಲಿ ಕ್ಯೂ ವ್ಯವಸ್ಥೆ ಎಲ್ಲ ಮಾಡೋದು ತುಂಬಾನೇ ಕಷ್ಟ. ಅದ್ರಲ್ಲೂ ಸಹ ನಮ್ಮೂರಿನ ಗ್ರಾಮಸ್ಥರು ಬಹಳನೇ ಅಚ್ಚುಕಟ್ಟಾಗಿ ಆ ಕ್ಯೂ ವ್ಯವಸ್ಥೆನೆಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಂತೂ ತುಂಬಾನೇ ವಿಶೇಷವಾಗಿತ್ತು. ಸರತಿ ಸಾಲಲ್ಲಿ ಬಂದು ಶ್ರೀ ಓಡೆ ಭೈರವೇಶ್ವರನ ದರ್ಶನವನ್ನ ಮಾಡಿ ಭಗವಂತನ ದರ್ಶನವನ್ನು ಅಷ್ಟೇನೆ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಅಲ್ಲಿಂದ ಬಂದಾಗ ಈಗ ಭಕ್ತರೆಲ್ಲರೂ ಸಹ ಅವರು ಈ ಬೆಟ್ಟಕ್ಕೆ ಕಜ್ಜಾಯವನ್ನು ತುಂಬಿಸೋದು ತುಂಬಾನೇ ವಿಶೇಷ. ನಾವು ದೀಪಾವಳಿಯಲ್ಲಿ ಸಾಮಾನ್ಯವಾಗಿ ಕಜ್ಜಾಯವನ್ನ ಮಾಡ್ತೀವಿ, ಆದ್ರೆ ಇಲ್ಲಿ ಸಂಕ್ರಾಂತಿಯಲ್ಲಿ ತುಪ್ಪದ ಕಜ್ಜಾಯವನ್ನ ಮಾಡಿ ಈ ದೇವರಿಗೆ ನೈವೇದ್ಯವಾಗಿ ತಂದು ಕೊಡ್ತಾರೆ ಬರ್ತಕ್ಕಂತ ಭಕ್ತರೆಲ್ಲರೂ. ಆ ನೈವೇದ್ಯವನ್ನೇ ಜನಗಳಿಗೆ ಪ್ರಸಾದದ ರೂಪದಲ್ಲಿ ಎಲ್ರಿಗೂ ಸಹ ಅದನ್ನ ಹಂಚುತ್ತಾರೆ. ಜೊತೆಗೆ ನೀವು ಇಲ್ಲಿ ಇನ್ನೊಂದು ಗಮನಿಸಬಹುದು, ಇಲ್ಲಿ ಒಂದು ಸೈಡ್ ಅಲ್ಲಿ ಉದ್ದಕ್ಕೂ ಈ ರೀತಿ ಎಲ್ಲರೂ ಸಹ ಕುತ್ಕೊಂಡಿದ್ರು. ಇವ್ರನ್ನ ನಾವು ಇಲ್ಲಿ ಭಿಕ್ಷುಕರು ಅಂತ ದಯವಿಟ್ಟು ಯಾರು ತಪ್ಪಾಗಿ ಪರಿಗಣಿಸಬೇಡಿ. ಇಲ್ಲಿ ಭಿಕ್ಷುಕರಲ್ಲ, ಇವರು ಅನಾದಿ ಕಾಲದಿಂದಲೂ ಅವರ ಮನೆತನದಿಂದ ನಡ್ಸ್ಕೊಂಡ್ ಬಂದಿರತಕ್ಕಂತ ಒಂದು ಪದ್ಧತಿ ಇದು. ಹಾಗಾಗಿ ಅವರು ಅದನ್ನ ಅಲ್ಲಿ ಭಿಕ್ಷೆ ರೂಪದಲ್ಲಿ ಪಡೆದು ಅದನ್ನ ಒಂದು ದಿನದಲ್ಲಿ ಅಡಿಗೆಯನ್ನ ಮಾಡಿ ಊಟ ಮಾಡಬೇಕು. ಹಾಗಾಗಿ ಅವರು ಅಲ್ಲಿ ಬಂದಂತ ಭಕ್ತರುಗಳಿಂದ ಆ ಕಾಸನ್ನ ತಗೊಳ್ತಾ ಇದ್ರು. ಅದ್ರ ಜೊತೆಗೆ ನೀವು ಇನ್ನೊಂದು ವಿಶೇಷತೆಯನ್ನ ಗಮನಿಸಿ, ಇವರು ಬಾಯಿಗೆ ಈ ರೀತಿ ಪಿನ್ನವನ್ನ ಚುಚ್ಕೊಂಡಿದ್ದಾರೆ. ಇದನ್ನ ಬಾಯಿ ಬೀಗ ಅಂತ ಹೇಳಿ ಕರೀತಾರೆ. ಇದನ್ನು ಸಹ ತುಂಬಾ ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ನಡ್ಕೊಂಡ್ ಬಂದಿದೆ. ಅವರಲ್ಲಿ ಯಾವ್ದಾದ್ರು ಹರಕೆಗಳಿದ್ರೆ ಅಂದ್ರೆ ಅವರು ಮಕ್ಕಳಾಗದೆ ಇರ್ತಕ್ಕಂಥವ್ರು, ಮದುವೆ ಆಗದೆ ಇರುವಂತವ್ರು, ಮತ್ತೆ ಇದ್ರ ಜೊತೆಗೆ ಮನೆಯಲ್ಲಿ ಏನಾದ್ರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಈ ರೀತಿ ಹಲವಾರು ರೀತಿಯಲ್ಲಿ ಹರಕೆಯನ್ನ ಕಟ್ಕೊಂಡು ಈ ರೀತಿ ಬಾಯಿ ಬೀಗವನ್ನ ಚುಚ್ಚಿಸ್ಕೊಂಡು ಉಪವಾಸ ಇದ್ದು ಇಡೀ ದಿನ ಉಪವಾಸ ಇರ್ತಾರೆ. ಹಿಂದಿನ ದಿನದಿಂದಾನೆ ಅವರು ಬಂದು ಅಲ್ಲಿ ಬೆಟ್ಟಕ್ಕೆ ಆ ದೇವರನ್ನ ದರ್ಶನ ಮಾಡಿದ ನಂತರ ಆ ಬಾಯಿ ಬೀಗವನ್ನ ತೆಗೆದು ಅನಂತರ ಅವ್ರಿಗೆ ಅಲ್ಲಿ ಪ್ರಸಾದದ ರೂಪದಲ್ಲಿ ಅಲ್ಲಿ ಅವ್ರಿಗೆ ಊಟವನ್ನು ಸಹ ಹಾಕ್ತಾರೆ. ಮತ್ತೆ ದೇವಸ್ಥಾನಕ್ಕೆ ಬರುವಂತ ಎಲ್ಲಾ ಭಕ್ತಾದಿಗಳಿಗೂ ಸಹ ಅರಮನೆ ಹೊನ್ನಮಾಚನಹಳ್ಳಿಯ ಗ್ರಾಮಸ್ಥರು ಬಹಳನೇ ಅಚ್ಚುಕಟ್ಟಾಗಿ ಅನ್ನದಾನದ ವ್ಯವಸ್ಥೆಯನ್ನು ಸಹ ಅಲ್ಲಿ ಮಾಡಿದ್ರು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಹ ಪ್ರತಿಯೊಬ್ಬರು ಬಂದಂತ ಭಕ್ತರು ಯಾರೂ ಸಹ ಉಪವಾಸ ಹೋಗ್ಬಾರ್ದು ಅಂತೇಳಿ ಎಲ್ರಿಗೂ ಸಹ ಬಿಸಿ ಬಿಸಿಯಾಗಿ ಅನ್ನದ ವ್ಯವಸ್ಥೆಯನ್ನ ಅಲ್ಲಿ ಮಾಡಿದ್ರು. ಅನ್ನದ ವ್ಯವಸ್ಥೆ ನೀರಿನ ಬಾಟ್ಲುಗಳಿಂದ ಹಿಡಿದು ಪ್ರತಿಯೊಂದನ್ನು ಕೊಡ್ತಾ ಇದ್ರು. ಆದ್ರೆ ನಮ್ಮ ನಾವುಗಳೇನೆ ಸರಿ ಇಲ್ಲ. ಯಾಕೆಂದ್ರೆ ನೀವು ಅಲ್ಲಿ ಗಮನಿಸಿ ಎಲ್ಲಂದ್ರಲ್ಲಿ ತಿಂದು ಬಿಸಾಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಡಸ್ಟ್ ಬಿನ್ ಗಳನ್ನು ಸಹ ಅವ್ರು ಅಲ್ಲಲ್ಲೇ ಇಟ್ಟಿದ್ರು. ಆದ್ರೆ ಕೆಲವರು ತಗೊಂಡೋಗಿ ಅಲ್ಲಿ ಎಜುಕೇಟೆಡ್ ಆಗಿರೋರು ಕೆಲವರು ಹಾಕ್ತಾರೆ, ಕೆಲವರು ಎಜುಕೇಟೆಡ್ ಆಗಿದ್ರು ಸಹ ಬಿಡು ಎಲ್ಲೋ ಒಂದ್ ಜಾಗ ಸಿಕ್ಕಿದ್ಯಲ್ಲ ಇಲ್ಲೇ ಹಾಕಿದಾರಲ್ಲ ಅಂತೇಳಿ ಎಸಿತಾ ಇದ್ರು. ಆದ್ರೆ ನಾವು ಎಜುಕೇಟೆಡ್ ಆಗಿ ಆತರ ಕೆಲಸನ ಮಾಡಬಾರ್ದು ಕಣ್ರಿ. ಈ ಜಾತ್ರೆ ಇನ್ನೊಂದು ವಿಶೇಷ, ಇಲ್ಲಿ ನೋಡಿ ಇಲ್ಲಿ ಮದ್ಯದ ಬಾಟ್ಲುಗಳನ್ನೆಲ್ಲ ಜೋಡಿಸಿಟ್ಟಿದ್ದಾರೆ. ಏನಕ್ಕಪ್ಪ ಈ ತರ ಬಾಟ್ಲನ್ನೆಲ್ಲ ಇಟ್ಟಿದ್ದಾರೆ, ಎಣ್ಣೆ ಬಾಟ್ಲುಗಳು, ಏನಪ್ಪ ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಿದಾರ? ಖಂಡಿತ ಅಲ್ಲ. ಈ ದೇವರಿಗೆ ಈ ಒಂದು ಮದ್ಯವನ್ನ ನೈವೇದ್ಯವಾಗಿ ಸಮರ್ಪಣೆಯನ್ನ ಮಾಡ್ತಾರೆ. ಅದನ್ನ ಬಂಗಿ ಸೇವೆ ಅಂತ ಹೇಳಿ ಕರೀತಾರೆ. ಒಂದು ಬಂಗಿ ಸೇವೆಯನ್ನ ಜಾತ್ರೆ ಮುಗಿದು 2ನೇ ದಿನಕ್ಕೆ ಅಂದ್ರೆ ಅವತ್ತು ಹಗಲು ಜಾತ್ರೆ ಅಂತ ನಡೆಯುತ್ತೆ. ಅವತ್ತಿನ ದಿನ ಮಾಂಸದ ಅಡುಗೆಯನ್ನೆಲ್ಲ ಮಾಡಿ ಜನಗಳಿಗೆ ಈ ಒಂದು ಮದ್ಯವನ್ನೆಲ್ಲ ಹಂಚುತ್ತಾರೆ. ಅಂಗವಾಗಿ ಅಲ್ಲಿ ಬರುವಂತ ಭಕ್ತರುಗಳೆಲ್ಲ ತಮ್ಮ ಇಚ್ಛೆಯನುಸಾರ ಕಾಣಿಕೆಯನ್ನ ನೀಡೋದು ಸಹ ಒಂದು ಪದ್ಧತಿ. ಇಲ್ಲಿ ಗಮನಿಸಿ, ಅಲ್ಲಿ ಗಂಧಕಡ್ಡಿ ಕರ್ಪೂರ ಎಲ್ಲ ಹಚ್ಚೋದಕ್ಕೆ ಅಂತ ಹೇಳಿ ಅಲ್ಲಿ ಒಂದು ದೊಡ್ಡದಾಗಿ ಅಲ್ಲೇ ಒಂದು ಕಟ್ಟೆಯನ್ನ ಮಾಡ್ಕೊಟ್ಟಿದ್ದಾರೆ. ಆದ್ರೆ ನಮ್ ಜನಗಳು ಏನ್ ಮಾಡ್ತಾರೆ, ಅದನ್ನ ಬಿಟ್ಟು ಅಲ್ಲಿ ನೆಲದಲ್ಲೆಲ್ಲ ಹಚ್ತಾ ಇದ್ದಾರೆ. ಅಲ್ಲಿ ಜನಗಳೇನಾದ್ರು ಓಡಾಡುವಾಗ ಅದನ್ನ ತಪ್ಪಿ ತುಳಿದ್ರೆ ಕಾಲ್ ಸುಟ್ಟೋಗುವಂತದ್ದೆಲ್ಲ ಆಗುತ್ತೆ. ಆದಷ್ಟು ಈ ತರದ್ದೆಲ್ಲ ನಾವು ಪರಿಸರವನ್ನ ವ್ಯವಸ್ಥೆಯನ್ನ ಹಾಳು ಮಾಡ್ದೇನೆ ಅದಕ್ಕೊಂದು ಸರಿಯಾಗಿ ಬದಲಿ ವ್ಯವಸ್ಥೆಯನ್ನ ಮಾಡಬೇಕು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾರು ಊರಿನ ಗ್ರಾಮಸ್ಥರು ಈ ಜಾತ್ರಾ ಮಹೋತ್ಸವನ ನಡೆಸ್ತಾರೋ ಅವರು ಇದ್ರ ಬಗ್ಗೆ ಎಲ್ಲ ಒಂದು ಬದಲಿ ವ್ಯವಸ್ಥೆಯನ್ನ ಮಾಡಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ. ಆಗ ಈ ತರ ನಾವು ಪರಿಸರ ವ್ಯವಸ್ಥೆಯನ್ನ ಹಾಳು ಮಾಡ್ದೇನೆ ಅದ್ರ ಬಗ್ಗೆ ನಾವು ಕಾಳಜಿಯನ್ನ ವಹಿಸಬಹುದು. ಮತ್ತೆ ನಮ್ಮ ಪಯಣವನ್ನ ನಾವು ಹೇಮಗಿರಿ ವರದರಾಜ ಸ್ವಾಮಿ ಜಾತ್ರೆಯ ಕಡೆಗೆ ಹೊರಟ್ವಿ. ನಾವು ಫಸ್ಟ್ ಬಂದಾಗ ಅಲ್ಲಿ ಜಾತ್ರೆನಲ್ಲಿ ಅಷ್ಟೊಂದು ಜನಗಳೇ ಕಾಣಿಸ್ತಾ ಇರ್ಲಿಲ್ಲ. ಆದ್ರೆ ಸಂಜೆ 4-4:15 ಆಗ್ತಾ ಇದ್ದಂಗೆನೆ ಜನಗಳ ಅಲ್ಲಿ ಸಂಖ್ಯೆ ತುಂಬಾನೇ ಜಾಸ್ತಿ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರಥೋತ್ಸವ ಶುರುವಾಗೋದ್ರಲ್ಲಿತ್ತು, ತೇರು ಎಳೆಯೋದ್ರಲ್ಲಿ. ಹಾಗಾಗಿ ಅಲ್ಲಿ ಜನಗಳೆಲ್ಲ ಆಲ್ರೆಡಿ ಎಲ್ಲ ಜಾಗಗಳನ್ನ ಹಿಡ್ಕೊಂಡು ಅವರೆಲ್ಲ ಒಂದು ಕಡೆ ಎಲ್ಲ ಕುತ್ಕೊಂಡಿದ್ರು. ಮತ್ತೆ ಇನ್ನು ಸುಮಾರು ಭಕ್ತರೆಲ್ಲ ಹೇಮಗಿರಿ ವರದರಾಜ ಸ್ವಾಮಿಯ ದರ್ಶನವನ್ನ ಮಾಡೋದಕ್ಕೆ ಕ್ಯೂ ನಲ್ಲಿ ಅಂದ್ರೆ ಸರತಿ ಸಾಲಲ್ಲಿ ನಿಂತು ದರ್ಶನ ಮಾಡೋದಕ್ಕೆ
ನೋಡೋದಕ್ಕೂ ಸಹ ಹೋಗ್ತಾ ಇದ್ರು. ಅದೇ ರೀತಿ ಇಲ್ಲೂ ಸಹ ಹೇಮಗಿರಿ ವರದರಾಜ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿಯೂ ಸಹ ಇದೇ ರೀತಿ ಕರ್ಪೂರ ಮತ್ತೆ ಗಂಧದ ಕಡ್ಡಿಯನ್ನ ಹಚ್ಚಿ ಭಕ್ತರೆಲ್ಲ ಅಲ್ಲಿ ಪೂಜೆ ಮಾಡ್ತಾ ಇದ್ರು. ಇಲ್ಲೂ ಸಹ ಅದಕ್ಕೆ ಬದಲಿ ವ್ಯವಸ್ಥೆ ಏನಾದ್ರೂ ಮಾಡಬೇಕು, ಯಾಕೆಂದ್ರೆ ಅಲ್ಲೂ ಎಲ್ಲ ನೆಲದ ಮೇಲೆನೆ ಎಲ್ಲಂದ್ರಲ್ಲಿ ಆ ರೀತಿ ಗಂಧದ ಕಡ್ಡಿ ಮತ್ತೆ ಕರ್ಪೂರವನ್ನೆಲ್ಲ ಹಚ್ಚುತ್ತಾ ಇದ್ರು. ಈ ಜಾತ್ರೆನಲ್ಲಿ ನಾವ್ ಇನ್ನೊಂದು ಗಮನಿಸಬಹುದು, ರೇಣುಕಾದೇವಿ ಎಲ್ಲಮ್ಮನ ಹೊತ್ತಿರ್ತಕ್ಕಂಥವ್ರು ಹಾಗೆ ಮಾದಪ್ಪನನ್ನ ಪೂಜೆ ಮಾಡ್ತಕ್ಕಂಥವ್ರು ಅವರನ್ನು ಸಹ ನಾವಿಲ್ಲಿ ನೋಡಬಹುದು. ಮತ್ತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಡೊಳ್ಳು ಕುಣಿತ, ವೀರಗಾಸೆ ಮತ್ತೆ ಜವಳೆ ಕುಣಿತ ಹೀಗೆ ನಮ್ಮ ಕರ್ನಾಟಕದ ಹಲವಾರು ಜಾನಪದ ನೃತ್ಯ ತಂಡಗಳನ್ನು ಸಹ ಕರೆಸಿದ್ದು ಇಲ್ಲಿ ಜಾತ್ರೆಯಲ್ಲಿ ವಿಶೇಷವಾಗಿತ್ತು. ನಂತರ ನಾವು ಇಲ್ಲಿ ಇನ್ನೇನು ಜಾತ್ರೆ ಮಹೋತ್ಸವದಲ್ಲಿ ಮೇಯ್ನ್ ಆಗಿ ಆಕರ್ಷಣೀಯವಾದಂಥದ್ದು ರಥೋತ್ಸವ. ಶ್ರೀ ಹೇಮಗಿರಿ ವರದರಾಜ ಸ್ವಾಮಿಯನ್ನ ಆ ರಥೋತ್ಸವದಲ್ಲಿ ಕೂರಿಸಿ ಅದನ್ನ ಇಡೀ ಜಾತ್ರೆಯ ಸುತ್ತ ದೇವರನ್ನ ಮೆರವಣಿಗೆಯ ಮುಖಾಂತರ ಕರ್ಕೊಂಡು ಬರ್ತಾರೆ. ನಾವು ಅಷ್ಟರಲ್ಲಿ ಜಾತ್ರೆನೆಲ್ಲ ನೋಡ್ಕೊಂಡು ಒಂದ್ ರೌಂಡು, ಯಾಕೆಂದ್ರೆ ಜಾತ್ರೆಯಲ್ಲಿ ಮುಖ್ಯವಾಗಿ ನಾವು ಕಡಲೆಪುರಿ, ಯಾಕೆಂತಂದ್ರೆ ಕಡಲೆಪುರಿ ತಗೊಂಡಿಲ್ಲ ಅಂತಂದ್ರೆ ಅವತ್ತಿನ ಜಾತ್ರೆ ಕಂಪ್ಲೀಟೇ ಆಗಲ್ಲ. ನೀವು ಹಳ್ಳಿಯಲ್ಲೇ ಆಗಿರ್ಲಿ ಸಿಟಿಯಲ್ಲೇ ಆಗಿರ್ಲಿ, ಹಳ್ಳಿ ಜಾತ್ರೆಗೂ ಸಿಟಿ ಜಾತ್ರೆಗೂ ತುಂಬಾನೇ ವ್ಯತ್ಯಾಸ ಇದೆ ನೋಡಿ. ಹಳ್ಳಿ ಜಾತ್ರೆಯಲ್ಲಿ ಈ ರೀತಿ ಮರದಿಂದ ಬಿದಿರಿಂದ ಎಣ್ದಿರ್ತಕ್ಕಂಥ ಪುಟ್ಟಿಗಳು, ಮರಗಳು ಈ ರೀತಿ ಇವನ್ನೆಲ್ಲ ಸಹ ಮಾರ್ತಾರೆ. ಮತ್ತೆ ನಾವು ಅಲ್ಲಿಂದ ನಮ್ಮ ಜಾತ್ರೆಯ ಒಂದು ರೌಂಡ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಆಗ ನಮಗಲ್ಲಿ ಸಡನ್ ಆಗಿ ಕಾಣಿಸಿದ್ದು ಈ ದೇವರ ಮೆರವಣಿಗೆ. ಅದರಲ್ಲಿ ಮುಖ್ಯವಾಗಿ ನಾವು ಹುಲಿಯೂರಮ್ಮ ದೇವಿಯನ್ನ ಸಹ ಅಲ್ಲಿ ಕರೆಸಿದ್ರು. ಅದ್ರ ಜೊತೆಗೆ ಬೀರೆ ದೇವರನ್ನು ಸಹ ಕರೆಸಿದ್ರು. ಇವೆಲ್ಲಾ ದೇವರುಗಳ ಜೊತೆಗೆ ಹೇಮಗಿರಿ ವರದರಾಜ ಸ್ವಾಮಿ ದೇವರು, ಇವೆಲ್ಲಾ ದೇವರುಗಳ ಮೆರವಣಿಗೆಯೂ ಸಹ ಶುರುವಾಗಿತ್ತು. ಎಲ್ಲ ಆ ದೇವರ ಭಕ್ತರೆಲ್ಲರೂ ಸಹ ಈ ರೀತಿ ಪಾತ್ರೆಗಳಲ್ಲಿ, ಮರಗಳಲ್ಲಿ, ಹೊಸ ಮಂಕ್ರಿ ಬುಟ್ಟಿಗಳಲ್ಲೆಲ್ಲ ಕಜ್ಜಾಯ, ಬಾಳೆಹಣ್ಣೆಲ್ಲ ಮಿಕ್ಸ್ ಮಾಡಿಕೊಂಡು ಆ ದೇವರಿಗೆ ಮಣೆ ಹಾಕೋದಕ್ಕೆ ಎಲ್ರೂ ಸಹ ಕಾಯ್ತಾ ಇದ್ರು. ಇದ್ರ ಮಧ್ಯದಲ್ಲಿ ದೇವರುಗಳೆಲ್ಲ ಮೆರವಣಿಗೆಯನ್ನ ಮಾಡಿಕೊಂಡು ರಥೋತ್ಸವದ ಬಳಿಗೆ ಎಲ್ಲಾ ದೇವರುಗಳು ಸಾಕ್ತಾ ಇದ್ದಾವೆ ಅಂತ ಹೇಳಿದ್ರೆ, ಇಲ್ಲಿ ವರದರಾಜ ಸ್ವಾಮಿಯನ್ನ ಆ ರಥೋತ್ಸವದ ಒಳಗೆ ಕೂರಿಸಿ ನಂತರ ಅದಕ್ಕೆ ಪೂಜೆ ಮತ್ತು ನೈವೇದ್ಯವನ್ನೆಲ್ಲ ಅರ್ಪಿಸಿ ಮುಗಿಸ್ಬೇಕು. ಯಾಕೆಂತಂದ್ರೆ ಎಲ್ಲಾ ಪೂಜಾ ಕ್ರಮಗಳನ್ನ ಮುಗಿಸಿದ ನಂತರವೇ ರಥವನ್ನ ಎಳೆಯೋದಕ್ಕೆ ಶುರುವಾಗೋದು. ಮತ್ತೆ ಈ ರಥೋತ್ಸವದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಬಾಳೆಹಣ್ಣು ಮತ್ತೆ ಜವನ ಏನಿದೆ ಅವೆರಡನ್ನು ಸಹ ನಾವು ಅದನ್ನ ದವನದ ಎಲೆ ಅಂತ ಹೇಳಿ ಕರಿತೀವಿ. ಅದನ್ನ ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಜವನ ಅಂತ ಹೇಳಿ ಕರೀತಾರೆ. ಆ ದವನದ ಹೂವು ಮತ್ತೆ ಬಾಳೆಹಣ್ಣನ್ನ ತೆಗೆದುಕೊಂಡು ಅದನ್ನ ರಥೋತ್ಸವದ ಮೇಲೆ ಎಸೆಯೋದು ಸಹ ಒಂದು ವಿಶೇಷತೆ ಇದೆ. ಹಾಗೆ ನಾವು ಸಹ ಅದನ್ನ ತಗೊಂಡು ದೇವ್ರಿಗೆ ಅರ್ಪಿಸ್ಬೇಕು ಅಂತೇಳಿ ಅಲ್ಲೇ ಒಂದ್ ಸೈಡ್ ಅಲ್ಲಿ ನಿಂತ್ಕೊಂಡಿದ್ವಿ. ಅಷ್ಟರಲ್ಲಿ ಎಲ್ಲಾ ಜನಗಳು ಸಹ ಕಿಕ್ಕಿರಿದು ಸೇರ್ತಾ ಇದ್ರು. ಮತ್ತೆ ಈ ಜಾತ್ರಾ ಮಹೋತ್ಸವ ನಡೆಯುವಂತ ಜಾಗ ಆದಿಚುಂಚನಗಿರಿ ಮಠದ ಸಂಸ್ಥಾನಕ್ಕೆ ಸೇರಿದಂತ ಜಾಗ. ಹಾಗಾಗಿ ಈ ಒಂದು ಮಹೋತ್ಸವಕ್ಕೆ ಆದಿಚುಂಚನಗಿರಿ ಕ್ಷೇತ್ರದ ಮಠಾಧೀಶರಾದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಸಹ ಆಗಮಿಸಿದ್ದು ವಿಶೇಷವಾಗಿತ್ತು. ಆ ರಥೋತ್ಸವಕ್ಕೆ ಚಾಲನೆಯನ್ನ ಕೊಡೋದಕ್ಕೋಸ್ಕರನೇ ಅವರು ಸಹ ಬಂದು ಪೂಜೆಯನ್ನ ಮಾಡಿದ ನಂತರ ರಥೋತ್ಸವ ಶುರುವಾಯಿತು. ಜನಗಳೆಲ್ಲರೂ ಸಹ ಆ ರಥೋತ್ಸವದಲ್ಲಿ ಭಾಗಿಯಾಗಿ ಆ ರಥವನ್ನ ಜನಗಳೇ ಎಳೆಯುತ್ತಾರೆ. ಯಾಕೆಂತಂದ್ರೆ ನಾವು ಏನಾದ್ರೂ ಚಾನ್ಸ್ ಇದೆಯಾ ಅಂತ ಯೋಚನೆ ಮಾಡಿದ್ವಿ. ಆದ್ರೆ ಆ ಜನಗಳ ಮಧ್ಯದಲ್ಲಿ ಖಂಡಿತ ಚಾನ್ಸೇ ಇಲ್ಲ. ಯಾಕೆಂದ್ರೆ ಅಷ್ಟು ಜನಗಳಿದ್ದಾರೆ. ಅದ್ರ ಮಧ್ಯದಲ್ಲಿ ಏನಾದ್ರೂ ನುಗ್ಲಾಟ ಆಗಿ ಕಾಲ್ ತುಳಿತ ಏನಾದ್ರೂ ಆದ್ರೆ ಯಾಕಪ್ಪ ಬೇಕು ಸಹವಾಸ ಅಂತ ಹೇಳಿ ನಾವು ಒಂದ್ ಸೈಡ್ ಅಲ್ಲೇ ನಿಂತ್ಕೊಂಡು ದೇವರಿಗೆ ನಮಿಸಿ ರಥೋತ್ಸವವನ್ನ ನಾವು ಕಣ್ತುಂಬಿಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತೆ ಅವತ್ತಿನ ದಿನದ ಜಾತ್ರಾ ಮಹೋತ್ಸವ ಪೂಜೆಗಳೆಲ್ಲವೂ ಸಹ ತುಂಬಾನೇ ಚೆನ್ನಾಗಿ ನೆರವೇರಿತು. ಮತ್ತೆ ಎರಡೂ ಕಡೆನೂ ಸಹ ಈ ವೆಹಿಕಲ್ ಗಳನ್ನೆಲ್ಲ ಅಲ್ಲಿ ಪಾರ್ಕ್ ಮಾಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ನಂತರ ಎರಡನೇ ದಿನ ನಡೀತಕ್ಕಂಥದ್ದು ಹಗಲು ಜಾತ್ರೆ ಅಂತ ಹೇಳ್ತೀವಿ. ಇದು ಬಹಳನೇ ವಿಶೇಷವಾದಂತ ಜಾತ್ರೆ. ಇದರಲ್ಲಿ ನಡೀತಕ್ಕಂಥದ್ದು ಬಂಗಿ ಸೇವೆ. ನಾನು ಅವಾಗ್ಲೇ ಹೇಳ್ದೆ, ಮದ್ಯದ ಬಾಟಲಿಗಳನ್ನೆಲ್ಲ ಜೋಡಿಸಿಟ್ಟಿದ್ರು. ಅವತ್ತೊಂದ್ ದಿನ ಬಂದಂತ ಭಕ್ತರುಗಳೆಲ್ಲ ಬಂಗಿ ಸೇವೆಗೆ ಅವ್ರ ಕೈಲಾದಷ್ಟು ದುಡ್ಡನ್ನ ಕೊಟ್ಟಿರ್ತಾರೆ. ಇದನ್ನ ದೇವರಿಗೆ ನೈವೇದ್ಯದ ರೂಪದಲ್ಲಿ ಇಟ್ಟು ಮಾಂಸಾಹಾರಗಳನ್ನ ಮಾಡಿ ಅದನ್ನ ಬಂದಂತ ಭಕ್ತರುಗಳು ಎಲ್ರಿಗೂ ಸಹ ಆ ಮಾಂಸಾಹಾರದ ಜೊತೆಗೆ ಮದ್ಯವನ್ನೆಲ್ಲ ಬಕೆಟ್ ಗಳಿಗೆ ತುಂಬಿಕೊಂಡು ಬಂದಂತ ಭಕ್ತಾದಿಗಳಿಗೆಲ್ಲ ಹಂಚ್ತಾರೆ.
ಯಾರ್ಯಾರಿಗೆಲ್ಲ ಅದನ್ನ ಸೇವಿಸೋದಕ್ಕೆ ಇಷ್ಟ ಇದೆಯೋ ಪ್ರತಿಯೊಬ್ರು ಅದನ್ನ ಸೇವಿಸಬಹುದು. ಆದ್ರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 2ನೇ ದಿನದ ಜಾತ್ರಾ ಮಹೋತ್ಸವಕ್ಕೆ ಸುಮಾರು 30,000-40,000 ಸಾವಿರದಷ್ಟು ಜನಗಳು ಸೇರಿದ್ರು. ಹಾಗಾಗಿ ಅವತ್ತು ಸಹ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇದು ನಡೀತಕ್ಕಂಥದ್ದು ಶ್ರೀ ಓಡೆ ಭೈರವೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ. 2 ದಿನದ ಜಾತ್ರೆ ತುಂಬಾನೇ ವಿಜೃಂಭಣೆಯಿಂದ ನಡೆಯುತ್ತೆ. ಮತ್ತೆ 2ನೇ ದಿನ ಮುಗಿದ ನಂತರ ನಾವು ಜನಸಾಮಾನ್ಯರು ಯಾರನ್ನು ಸಹ ಆ ಜಾತ್ರೆಯಲ್ಲಿ ಉಳಿಯುವಂತಿಲ್ಲ. ಯಾಕೆ ಅಲ್ಲಿ ಪ್ರತಿಯೊಬ್ರು ಈಗ ಅಂಗಡಿ ಮುಂಗಟ್ಟಿಟ್ಕೊಂಡಿರೋರೇ ಆಗಿರ್ಬೋದು, ಆ ಜಾತ್ರೆಗೆ ಬಂದಿರತಕ್ಕಂತ ಭಕ್ತರಾಗಿರ್ಬೋದು, ಯಾರನ್ನು ಸಹ ಪ್ರತಿಯೊಬ್ರು ಇಡೀ ಜಾತ್ರೆನೇ ಆ ಒಂದು ಸಂಜೆ ಒಳಗಡೆ ಅಂದ್ರೆ ಸೂರ್ಯೋದಯ ಆಗೋದ್ರ ಒಳಗಡೆ 2ನೇ ದಿನ ಒಳಗಡೆ ಎಲ್ರು ಸಹ ಖಾಲಿ ಮಾಡ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಬೆಟ್ಟ ಏನಿದೆ ಇದರಲ್ಲಿ ಋಷಿ ಮುನಿಗಳು ಅಂತ ಹೇಳಿದ್ರೆ ಅಂದ್ರೆ ಸಿದ್ರುಗಳು ನೆಲೆಸಿರ್ತಕ್ಕಂತ ಜಾಗ. ಆ ಸಿದ್ರುಗಳು ಯಾರಪ್ಪ ಅಂತ ಹೇಳಿದ್ರೆ ಋಷಿ ಮುನಿಗಳು. ಅವರು ಅವತ್ತಿನ ಮಧ್ಯರಾತ್ರಿಯಲ್ಲಿ ಬಂದು ಈ ಒಂದು ಬೆಟ್ಟದ ಜಾಗದಲ್ಲಿ ಸಂಚಾರವನ್ನ ಮಾಡ್ತಾರೆ. ಮತ್ತೆ ಅವರುಗಳ ಜಾತ್ರೆಯೂ ಸಹ ಅಲ್ಲಿ ನಡೆಯುತ್ತೆ ಅಂತ ಹೇಳಿ ಸುಮಾರು ವರ್ಷಗಳಿಂದ ಆ ಒಂದು ಜಾತ್ರಾ ಮಹೋತ್ಸವನ್ನ 2 ದಿನದಲ್ಲಿ ಮುಗಿಸ್ತಾರೆ. ಮತ್ತೆ ಇಲ್ಲಿ ಋಷಿ ಮುನಿಗಳು ಬಂದು ಜಾತ್ರೆಯನ್ನ ನಡೆಸ್ತಾರ? ಹೌದು, ಖಂಡಿತ ನಡೆಸ್ತಾರಂತೆ. ಆದ್ರೆ ಇದುವರೆಗೂ ಯಾರು ಸಾಮಾನ್ಯ ಜನಗಳು ಅದನ್ನ ನೋಡಿಲ್ಲ. ಆದ್ರೆ ಅಪ್ಪಿತಪ್ಪಿ ಅದನ್ನ ಯಾರಾದ್ರೂ ಸಾಮಾನ್ಯ ಮನುಷ್ಯರು ಇಲ್ಲ ನಾವು ನೋಡ್ಲೇಬೇಕು ಅಂತೇಳಿ ಚಾಲೆಂಜ್ ಮಾಡಿ ಆ ತರ ಹೋಗಿ ಸುಮಾರು ಜನ ಅದರಿಂದ ತೊಂದರೆಗಳನ್ನ ಅನುಭವಿಸಿ ಸತ್ತಿರ್ತಕ್ಕಂತ ಉದಾಹರಣೆಗಳು ಇದಾವೆ ಅಂತಾನು ಹೇಳ್ತಾರೆ. ಹಾಗಾಗಿ ಆ ಒಂದು ಜಾತ್ರಾ ಮಹೋತ್ಸವದ ದಿನ ಯಾವುದೇ ಕಾರಣಕ್ಕೂ ಯಾರನ್ನು ಸಹ ಅಲ್ಲಿ ಹೋಗೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಹಾಗಾಗಿ ಅವ್ರು ಏನೇ ಜಾತ್ರೆಯನ್ನ ನಡೆಸೋದಿದ್ರು ಕೇವಲ 2ನೇ ದಿನದ ಸೂರ್ಯಾಸ್ತಮದ ಒಳಗಡೆ ಆ ಜಾತ್ರೆಯನ್ನ ಖಾಲಿ ಮಾಡ್ಕೊಂಡು ಬರ್ಬೇಕು ಹೇಳ್ತಾರೆ. ಈ ರೀತಿ ನಮ್ಮೂರಿನ ಜಾತ್ರೆ ತುಂಬಾನೇ ವಿಸ್ಮಯಗಳಿಂದ ತುಂಬಾನೇ ಒಂದೊಂದು ರೀತಿಯ ಅದ್ಭುತಗಳೆಲ್ಲವೂ ಸಹ ಅಲ್ಲಿ ಜರುಗುತ್ತೆ. ನೀವು ಕೇಳಿರ್ತಕ್ಕಂತ ಅಥವಾ ನೋಡಿರದ ಕೆಲವು ವಿಸ್ಮಯಗಳು ಸಹ ಇಲ್ಲಿ ಜರುಗುತ್ತೆ. ಇವೆಲ್ಲ ವಿಸ್ಮಯಗಳನ್ನ ಈ ಜಾತ್ರೆಯ ಮೂಲಕ ನೀವು ಸಹ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.